ನಾನು ಬದುಕಲ್ಲ ಅನ್ನೋ ವಿಷಯ ನಿನಗೂ ಚೆನ್ನಾಗಿ ಗೊತ್ತಿತ್ತು. ಆದರೂ ನೀನು ನನ್ನನ್ನು ಬಿಟ್ಟು ಲಕ್ಷ್ಮೀನ ಮದುವೆ ಆದೆ. ಏಯ್, ಹೇಳಿದ ತಕ್ಷಣ ಪ್ರೀತಿ ಹುಟ್ಟಲ್ಲ, ಅದು ಮನಸಾರೆ ಬರಬೇಕು. ನಿನ್ಗಿದನ್ನ ಅವತ್ತೇ ಹೇಳಿದ್ದೆ, ಬಟ್ ನೀನ್ ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ. 16 ವರ್ಷದಿಂದ ಕತ್ಲೆ ಕೋಣೆಲಿರು ಅಂತ ನಾನು ನಿನ್ಗೆ ಹೇಳಿದ್ನಾ? ನಿನ್ನ ಅಹಮ್ಮಿಂದ, ನಿನ್ನ ಹಠದಿಂದ ನೀ ಅಲ್ಲಿದ್ದೆ ಅಷ್ಟೇ. ನನ್ಗದೆಲ್ಲ ಗೊತ್ತಿಲ್ಲ. ಇವತ್ತಿನ ನನ್ನ ಈ ಪರಿಸ್ಥಿತಿಗೆ ನೀನೇ ಕಾರಣ. ಇಲ್ಲ ಅನ್ನೋದಾಗಿದ್ರೆ ಯಾಕವತ್ತು ಕದ್ದು ಮದ್ವೆ ಆದೆ? ಹೇಳ್ದೆ ಕೇಳಿದೆ ಯಾಕೆ ಊರ್ ಬಿಟ್ಟು ಓಡೋದೆ? ನೀನ್ ಹಾಗೆ ಮಾಡಿದ್ರಿಂದ ನನ್ನ ತಂದೆ ತಾಯಿ ಸತ್ಬೋದು. ಕೊನೆಯದಾಗಿ ನಾನು ಮುಖ ಕೂಡ ನೋಡ್ಲಿಲ್ಲ. ನಾನು ಕತ್ಲು ಕೋಣೆಯಲ್ಲಿ ಸೇರ್ಕೊಂಡು ನನ್ನ ಅಣ್ಣ ನಾನು ನರಕ ನರಕ ಅನುಭವಿಸಿದ್ವಿ. ಇಷ್ಟಕ್ಕೆಲ್ಲ ಕಾರಣ ನೀನೇ ನೀನೇ. ಮಾಡೋದಲ್ಲ ಮಾಡಿ ನನ್ನ ಮೇಲೆ ಗುಬೆ ಕೂರಿಸ್ತೀಯ. ನಾನೇನ್ ಕಳ್ಳನ ತರ ಮದುವೆ ಆಗಿಲ್ಲ, ಅಂತ ಪರಿಸ್ಥಿತಿ ಬಂತು, ಅದಕ್ಕೆ ಮದುವೆ ಆದೆ. ನಾನ್ ಲಕ್ಷ್ಮೀನ್ ಮದುವೆ ಆಗಿ ಊರು ಬಿಟ್ಟು ಬಂದಿದ್ದು ಅತಿಥಿ ನಮ್ಮ ಮಗಳಲ್ಲ ಅನ್ನೋ ಸತ್ಯ ಯಾರಿಗೂ ಗೊತ್ತಾಗಬಾರ್ದು ಅಂತ ನೀನ್ ತಿಳ್ಕೊಂಡ್ರ ತರ ಅಲ್ಲ. ಇಲ್ಲಿಗೆ ಬಂದ್ಮೇಲೆ ನಮ್ ಸಂಸಾರ ಸಂತೋಷದಲ್ಲಿ ನಿನ್ನಂತೋಳು ಒಬ್ಳಿದ್ದು ಅನ್ನೋದೇ ನಾನು ಮರ್ತೋಗಿದ್ದೆ. ಹದಿನಾರು ವರ್ಷದಿಂದ ನೀನು ಆ ಕತ್ಲೆ ಕೋಣೆಯಲ್ಲಿ ನನ್ನ ನೆನಪಲ್ಲಿ ಬದುಕ್ತಿದ್ಯಾ ಅಂತ ಲಕ್ಷ್ಮಿ ಬಂದು ಹೇಳಿದಾಗ ಎಲ್ಲೋ ಒಂದ್ ಕಡೆ ನಿನ್ನ ಪರಿಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ನೇನೋ ಅಂತ ತುಂಬಾ ನೋವಾಯ್ತು. ನನ್ನ ಜೀವನದಲ್ಲಿ ನೀನ್ ಯಾಕೆ ಬಂದೆ, ಯಾಕೆ ಹೀಗೆಲ್ಲ ಆಯ್ತು ಅಂತ ನಾನು ತುಂಬಾ ಡಿಸ್ಟರ್ಬ್ ಆಗಿದ್ದೆ. ಮದುವೆ ವಿಷಯ ಪ್ರಸ್ತಾಪ ಆದಾಗ ಈ ಕಡೆ ಲಕ್ಷ್ಮಿನ ಬಿಡಕ್ಕೂ ಆಗದೆ, ನಿನ್ನ ಒಪ್ಕೊಳಕ್ಕೂ ಆಗದೆ ನಾನು ತುಂಬಾ ಕಷ್ಟಪಟ್ಟೆ. ನಿನ್ನ ನಿಷ್ಕಲ್ಮಶ ಪ್ರೀತಿ ನಂಬಿ ನಾನು ನಿನ್ ಮದುವೆ ಆದೆ. ಆದ್ರೆ ನಿನ್ ಪ್ರೀತಿ ಹಿಂದೆ ಇಂಥ ದೊಡ್ಡ ಸೇಡಿದೆ ಅಂತ ನನಗೆ ಅವ್ದು ಗೊತ್ತಿರ್ಲಿಲ್ಲ. ಏಯ್, ಪ್ರೀತಿ ಪ್ರೀತಿ ಅಂತ ಬಡ್ಕೋತಿಯಲ್ಲ, ಅದ್ರ ಅರ್ಥ ಗೊತ್ತೇ ನಿನಗೆ? ಪ್ರೀತಿ ಬಯಸೋರು ಯಾವತ್ತು ದ್ವೇಷ ಸಾಧಿಸಲ್ಲ, ತಿಳ್ಕೋ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು
ಅಪ್ಪ ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?